NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಗದಗಿನಿಂದ ಕುಂದಗೋಳಕ್ಕೆ 8 ತಿಂಗಳ ಹಿಂದೆ ಬಂದಾದ ಬಸ್ ಮತ್ತೆ ಪುನರಾರಂಭ. ಗದಗಿನಿಂದ ಕುಂದಗೋಳಕ್ಕೆ 1 ಗಂಟೆಗೆ ಓಡುವ ಈ ಬಸ್ 8 ತಿಂಗಳ ಹಿಂದೆ ಬಂದಾದ ಈ ಬಸ್ ಅನ್ನು ಪುನಃ ಗದಗಿನಿಂದ ಕುಂದಗೋಳಕ್ಕೆ ಓಡಿಸಬೇಕೆಂದು ಗುಡೇನಕಟ್ಟಿ ಗ್ರಾಮಸ್ಥರು ಒತ್ತಾಯಿಸಿ ಸಾರಿಗೆ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದು, ಅಲ್ಲದೆ ಹುಬ್ಬಳ್ಳಿ ಸಾರಿಗೆ MD ಅಧಿಕಾರಿಗಳಿಗೆ, ಗದಗ ಸಾರಿಗೆ ಅಧಿಕಾರಿಗಳಿಗೆ ಎಷ್ಟೋ ಸಲ ಮನವಿ ಸಲ್ಲಿಸಿದರೂ ಕೂಡ ಈ ಬಸ್ ಓಡಿಸಲು ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಸ್ ಓಡಿಸಲು ಯಾರೂ ಮುಂದಾಗಲಿಲ್ಲ. ನಂತರ ಈ ಬಸ್ ಓಡಿಸಲು PNCIB ನ್ಯೂಸ್ ಚಾನೆಲ್ಗೆ ಪ್ರಸಾರವಾದ ಬೆನ್ನಲ್ಲೇ PNCBI ನ್ಯೂಸ್ ಚಾನೆಲ್ನ ಫಲಶ್ರುತಿಯಿಂದ ಈ ಬಸ್ ಗದಗಿನಿಂದ ಕುಂದಗೋಳಕ್ಕೆ ಪುನರಾರಂಭವಾಗಿದೆ. ಈ ಬಸ್ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮಕ್ಕೆ ಮಧ್ಯಾಹ್ನ 2ಕ್ಕೆ ಪುನಃ ಆರಂಭವಾದ ಈ ಬಸ್ಸಿಗೆ ಗುಡೇನಕಟ್ಟಿ ಗ್ರಾಮಸ್ಥರು ಈ ಬಸ್ಸಿಗೆ ಬಾಳಿಕಂಬವನ್ನು ಕಟ್ಟಿ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಅಲಂಕರಿಸಿ ತಾಲೂಕಿಗೆ ಈ ಬಸ್ಸನ್ನು ಬರಮಾಡಿಕೊಂಡರು. ಈ ಬಸ್ಸನ್ನು ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ, ರೈತರಿಗೆ, ವಿವಿಧ ಪ್ರಯಾಣಿಕರಿಗೆ ಅನುಕೂಲ ಮಾಡಿರುವ ಗದಗ ಜಿಲ್ಲಾ ಸಾರಿಗೆ ಇಲಾಖೆ DCಗೆ ಅಧಿಕಾರಿಗೆ, DTO ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡೇನಕಟ್ಟಿ ಗ್ರಾಮಸ್ಥರು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ವರದಿ ಅಂದಪ್ಪ ಕೋಳೂರು, ಗದಗ. ಗದಗ ಟು ಕುಂದಗೋಳಕ್ಕೆ ಮಂತ್ರೂರು ಬಂಡವಾಳ ಗುಡಿಂಗಟ್ಟಿ ಮೇಲೆ ಆದ ಪ್ರತಿದಿನ ಅಡ್ಡಾಡ್ತಿತ್ತು. ಈಗ 8 ತಿಂಗಳಿಂದ ಬಂದ್ ಆಗಿತ್ತು ರೀ. ನಾವು ಬಂದ್ ಆಗಿದ್ದಕ್ಕೆ ನಾವು KSRTC DC ಅವರಿಗೆ ಹಾಗೂ DTO ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಂಡ್ವಿ. ಮನವಿ ಮಾಡ್ಕೊಂಡಾಗ ತಕ್ಷಣ ಮನವಿ ಸ್ಪಂದಿಸಿ ಸಾಹೇಬ್ರು ನಮಗೆ ಮತ್ತೆ ಪುನಃ ಗದಗ ಡಿಪೋದಿಂದ ನಮಗೆ ದಿನಂಪ್ರತಿ ಓಡಾಡಕ್ಕೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತೆ ನಮಗೆ ಪುನಃ ಬಸ್ ಕೊಟ್ರ. ಆ ಬಸ್ ಕಾಯಂ ಓಡ್ತೈತಿ. ಎಲ್ಲ ಸಾರ್ವಜನಿಕರು ಈ ಬಸ್ಸಿನ ಸೌಲಭ್ಯ ಪಡ್ಕೊಂಡು ತಾವು ಇದಕ್ಕೆ ಅಡ್ಡಾಡುವಂಥ ವ್ಯವಸ್ಥೆ ಮಾಡಿ ಈ ಬಸ್ ಉಳಿಸ್ಕೊಡ್ಬೇಕಂತೇಳಿ ನಾನು ಎಲ್ಲ ನಮ್ಮ ಕಂಡಕ್ಟರ್, ಡ್ರೈವರ್ ಸಿಬ್ಬಂದಿಗೂ ಹೇಳ್ತೀನಿ ಮತ್ತು ನಮ್ಮ ಪ್ರಯಾಣಿಕರಿಗೂ ನಾನು ವಿನಂತಿ ಮಾಡ್ಕೊತೀನಿ. ಈ ಬಸ್ ಶಾಶ್ವತವಾಗಿ ಉಳಿಬೇಕು. ತಾವೆಲ್ಲ ಇದ್ರಾಗ ಸುರಕ್ಷಿತವಾಗಿ ಅವರು ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನಿಮಗೋಸ್ಕರ ಈ ಬಸ್ ಐತಿ. ಈ ಬಸ್ಗೆ ತಾವೆಲ್ಲರೂ ಬೆಂಬಲ ಕೊಟ್ಟು ಇವತ್ತು ಈ ಪೂಜಾ ಕಾರ್ಯಕ್ರಮ ಮಾಡಿರಿ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ KSRTC ಡ್ರೈವರ್, ಕಂಡಕ್ಟರು ಮತ್ತು ಹಾಗೂ ನಮ್ಮ ಗದಗ DC ಸಾಹೇಬರು ಹಾಗೂ DTO ಸಾಹೇಬರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಗೂ ನಾನು ಹೃತ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. 4-4.5 ವರ್ಷ ಬಸ್ ಅಡ್ಡಾಡಿತ್ತಿದ್ದು ಏಕದಮ್ಕಿ ತಗೊಂಡು ಆಗಲೇ 6 ತಿಂಗಳಾಗಿತ್ತು. ಮತ್ತು ನಾವು ಸ್ಪಂದನ ಮಾಡಿ ಗದಗಿಗೆ ಒಂದು 4-5 ಸಲ ಹೋಗಿ ನಾವು DC ಸಾಹೇಬರಿಗೆ, DTO ಸಾಹೇಬರಿಗೆ, ಎಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೆ ನಾವು ಭೇಟಿಯಾಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ. ಅವ್ರು ಆ ಪ್ರಕಾರ 4ನೇ ತಾರೀಕಿಗೆ ನಾವು ಎಷ್ಟೊತ್ತಿಗೂ ಬಿಡ್ತೇವೆ, ನೀವೇನು ಇದ್ರು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತು ಬಿಟ್ಟಾರು. ನಮಗೆ ಭಾಳ ಸಂತೋಷ ಆಗೈತಿ. ಅವರಿಗೆ ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ.